ಹೆಂಗಸರು ಮಲಗುವ ಮುನ್ನ ಈ ಕೆಲಸ ಮಾಡಿದರೆ ನಿಮ್ಮ ಗಂಡನೊಂದಿಗೆ ಪ್ರೀತಿ ಮತ್ತಷ್ಟು ಹೆಚ್ಚಾಗುತ್ತದೆ. ಹೆಂಡತಿಯರೇ, ನೀವು ಪ್ರತಿದಿನ ಮಲಗುವ ಮುನ್ನ ಮಾಡುವ ಒಂದು ಸಣ್ಣ ಅಭ್ಯಾಸ ನಿಮ್ಮ ದಾಂಪತ್ಯ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು ಎಂದರೆ ನಂಬುತ್ತೀರಾ? ಗಂಡ ಹೆಂಡತಿಯ ನಡುವೆ ಪ್ರೀತಿ ಕಡಿಮೆಯಾಗುವುದು ಯಾವಾಗಲೂ ದೊಡ್ಡ ಸಮಸ್ಯೆಯಿಂದಲೇ ಆಗಬೇಕೆಂದಿಲ್ಲ. ಕೆಲವೊಮ್ಮೆ ಸಣ್ಣ ಸಣ್ಣ ನಿರ್ಲಕ್ಷ್ಯ, ಮಾತನಾಡದೆ ಮಲಗುವುದು, ಮನಸ್ಸಿನ ಮಾತುಗಳನ್ನು ಹಂಚಿಕೊಳ್ಳದಿರುವುದು ಇವೆಲ್ಲವೂ ನಿಧಾನವಾಗಿ ಅಂತರವನ್ನು ಹೆಚ್ಚಿಸಬಹುದು. ಆದರೆ ಮಲಗುವ ಮುನ್ನ ಕೆಲವೇ ನಿಮಿಷಗಳನ್ನು ನಿಮ್ಮ ಗಂಡನಿಗಾಗಿ ಮೀಸಲಿಟ್ಟರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಆತ್ಮೀಯತೆ ಹೆಚ್ಚಾಗಬಹುದು. ಇಂದು ಅಂತಹ 10 ಸರಳ ಅಭ್ಯಾಸಗಳ ಬಗ್ಗೆ ತಿಳಿಯೋಣ. 1. ಮಲಗುವ ಮುನ್ನ ಒಮ್ಮೆ ಪ್ರೀತಿಯಿಂದ ಮಾತನಾಡಿ. ದಿನವಿಡೀ ಕೆಲಸ, ಮನೆ, ಮಕ್ಕಳು, ಜವಾಬ್ದಾರಿಗಳ ನಡುವೆ ಗಂಡ ಹೆಂಡತಿಗೆ ಮಾತನಾಡಲು ಸಮಯ ಸಿಗದೆ ಹೋಗಬಹುದು. ಆದರೆ ಮಲಗುವ ಮುನ್ನ ಕನಿಷ್ಠ 5-10 ನಿಮಿಷವಾದರೂ ಮೊಬೈಲ್ ಬದಿಗಿಟ್ಟು ಮಾತನಾಡಿ. ಇವತ್ತು ನಿನ್ನ ದಿನ ಹೇಗಿತ್ತು? ಏನಾದರೂ ಟೆನ್ಷನ್ ಇದೆಯಾ? ನಾಳೆ ಏನು ಮಾಡಬೇಕು? ಇಂತಹ ಸಣ್ಣ ಸಣ್ಣ ಮಾತುಗಳೇ ಸಾಕು. ಮಾತನಾಡುವ ಅಭ್ಯಾಸವಿದ್ದರೆ ಮನಸ್ಸಿನ ಅಂತರವು ಕಡಿಮೆ ಆಗುತ್ತದೆ. 2. ಕೋಪವಿದ್ದರೂ ಮೌನವಾಗಿ ಮಲಗಬೇಡಿ. ಜಗಳವಾದಾಗ ತಕ್ಷಣ ಸಮಸ್ಯೆ ಬಗೆಹರಿಯದೇ ಇರಬಹುದು. ಆದರೆ ಮಾತನಾಡದೆ ದಿನಗಟ್ಟಲೆ ದೂರ ಉಳಿಯುವುದು ಸಮಸ್ಯೆಯನ್ನು ಇನ್ನಷ್ಟು ದೊಡ್ಡದಾಗಿಸಬಹುದು. ಅಂತಹ ಸಮಯದಲ್ಲಿ ಈ ವಿಷಯದ ಬಗ್ಗೆ ಈಗ ಇಬ್ಬರೂ ಕೋಪದಲ್ಲಿದ್ದೇವೆ, ನಾಳೆ ಶಾಂತವಾಗಿ ಮಾತನಾಡೋಣ ಎಂದು ಹೇಳಬಹುದು. ಇದು ಸಮಸ್ಯೆಯನ್ನು ತಕ್ಷಣ ಪರಿಹರಿಸದಿದ್ದರೂ ಸಂಬಂಧವನ್ನು ಕಾಪಾಡುತ್ತದೆ. 3. ಒಂದು ಒಳ್ಳೆಯ ಮಾತುಗಳನ್ನು ಹೇಳಿ. ಗಂಡನಿಗೆ ಪ್ರತಿದಿನ ಒಂದಾದರೂ ಮೆಚ್ಚುಗೆಯ ಮಾತುಗಳನ್ನು ಹೇಳಿ. ನೀವು ಇಂದು ತುಂಬ ಕಷ್ಟಪಟ್ಟಿದ್ದೀರಿ. ನೀವು ನಮ್ಮ ಕುಟುಂಬಕ್ಕಾಗಿ ತುಂಬ ಶ್ರಮ ಪಡುತ್ತೀರಿ. ನೀವು ನನ್ನ ಜೊತೆ ಇದ್ದದ್ದು ನನಗೆ ಸಂತೋಷ. ಇಂತಹ ಮಾತುಗಳು ಬಹಳ ದೊಡ್ಡ ಉಡುಗೊರೆಯಂತಿರುತ್ತವೆ. ಪ್ರತಿಯೊಬ್ಬರಿಗೂ ತಮ್ಮ ಪ್ರಯತ್ನವನ್ನು ಯಾರಾದರೂ ಗುರುತಿಸಬೇಕು ಎಂಬ ಆಸೆ ಇದ್ದೇ ಇರುತ್ತದೆ. 4. ಮೊಬೈಲ್ಗಿಂತ ಸಂಗಾತಿಗೆ ಸಮಯ ಕೊಡಿ. ಮಲಗುವ ಸಮಯದಲ್ಲಿ ಇಬ್ಬರು ತಮ್ಮ ತಮ್ಮ ಮೊಬೈಲ್ನಲ್ಲಿ ಮುಳುಗಿದ್ದರೆ ಒಂದೇ ಮನೆಯಲ್ಲಿದ್ದರೂ ಸಹ ಮನಸ್ಸಿನಲ್ಲಿ ದೂರವಾಗಬಹುದು. ಆದ್ದರಿಂದ ಮಲಗುವ ಮುನ್ನ ಸ್ವಲ್ಪ ಸಮಯ ಮೊಬೈಲ್ನನ್ನು ಬದಿಗಿಡಿ. ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿ ಮಾತನಾಡಿ. ಈ ಸಣ್ಣ ಅಭ್ಯಾಸವೇ ದಾಂಪತ್ಯದ ಆತ್ಮೀಯತೆಯನ್ನು ಹೆಚ್ಚಿಸಬಹುದು. 5. ಗಂಡನಿಗೆ ಧನ್ಯವಾದಗಳನ್ನು ಹೇಳಿ. ಧನ್ಯವಾದ ಹೇಳುವುದಕ್ಕೆ ದೊಡ್ಡ ಕಾರಣಗಳು ಬೇಕಾಗಿಲ್ಲ. ನನ್ನ ಜೊತೆ ಇದ್ದದಕ್ಕೆ ಧನ್ಯವಾದ, ಇವತ್ತು ನನಗೆ ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಎಂದು ಹೇಳಬಹುದು. ಸಣ್ಣ ಕೃತಜ್ಞತೆ ದೊಡ್ಡ ಪ್ರೀತಿಯ ಭಾವನೆಯನ್ನು ಮೂಡಿಸುತ್ತದೆ. 6. ದಿನದ ಸಮಸ್ಯೆಗಳನ್ನು ಹಾಸಿಗೆಯಲ್ಲೇ ಚರ್ಚಿಸಬೇಡಿ. ಮಲಗುವ ಸಮಯದಲ್ಲಿ ಹಣದ ಸಮಸ್ಯೆ, ಕುಟುಂಬದ ಸಮಸ್ಯೆ, ಕೆಲಸದ ಒತ್ತಡ ಇವೆಲ್ಲವನ್ನು ಮತ್ತೆ ಮತ್ತೆ ಚರ್ಚಿಸುವುದರಿಂದ ಮನಸ್ಸಿಗೆ ಒತ್ತಡ ಹೆಚ್ಚಾಗಬಹುದು. ಗಂಭೀರ ವಿಷಯಗಳಿದ್ದರೆ ಸೂಕ್ತ ಸಮಯದಲ್ಲಿ ಶಾಂತವಾಗಿ ಮಾತನಾಡಿ. ಮಲಗುವ ಮುನ್ನ ಮನಸ್ಸಿಗೆ ಸಾಧ್ಯವಾದಷ್ಟು ನೆಮ್ಮದಿ ಕೊಡಿ. 7. ಪ್ರೀತಿಯ ಸ್ಪರ್ಶವನ್ನು ಮರೆಯಬೇಡಿ. ದಾಂಪತ್ಯದಲ್ಲಿ ಪ್ರೀತಿಯ ಸ್ಪರ್ಶಕ್ಕೂ ಮಹತ್ವವಿದೆ. ಕೈ ಹಿಡಿಯುವುದು, ಅಪ್ಪಿಕೊಳ್ಳುವುದು, ಪ್ರೀತಿಯಿಂದ ತಲೆಯ ಮೇಲೆ ಕೈ ಇಡುವುದು ಅಥವಾ ಹತ್ತಿರ ಕುಳಿತು ಮಾತನಾಡುವುದು ಇವೆಲ್ಲವೂ ಸಮ್ಮತಿ ಮತ್ತು ಇಬ್ಬರಿಗೂ ಆರಾಮವಾಗಿರುವ ರೀತಿಯಲ್ಲಿ ನಡೆದರೆ ಆತ್ಮೀಯತೆಯು ಇನ್ನಷ್ಟು ಹೆಚ್ಚಾಗಬಹುದು. 8. ಹಳೆಯ ತಪ್ಪುಗಳನ್ನು ಮತ್ತೆ ಮತ್ತೆ ನೆನಪಿಸಬೇಡಿ. ಅಂದು ನೀನು ಹಾಗೆ ಮಾಡಿದ್ದೆ, ನಿನ್ನಿಂದಲೇ ಹೀಗಾಯಿತು ಎಂದು ಪ್ರತಿದಿನ ಹಳೆಯ ವಿಷಯಗಳನ್ನು ನೆನಪಿಸುವುದರಿಂದ ಸಂಬಂಧದಲ್ಲಿ ನಕಾರಾತ್ಮಕತೆ ಹೆಚ್ಚಾಗಬಹುದು. ಸಮಸ್ಯೆ ಇದ್ದರೆ ಸಮಸ್ಯೆಯ ಬಗ್ಗೆ ಮಾತನಾಡಿ, ವ್ಯಕ್ತಿಯನ್ನೇ ತಪ್ಪು ಎಂದು ಹೇಳಬೇಡಿ. 9. ಮಲಗುವ ಮುನ್ನ ಒಂದು ಒಳ್ಳೆಯ ಮಾತಿನೊಂದಿಗೆ ದಿನವನ್ನು ಮುಗಿಸಿ. ದಿನ ಹೇಗೆ ಕಳೆದಿರಲಿ, ಮಲಗುವ ಮುನ್ನ ಶುಭರಾತ್ರಿ, ಚೆನ್ನಾಗಿ ಮಲಗಿ ಅಥವಾ ನಾಳೆ ಒಳ್ಳೆಯ ದಿನಗಳಾಗಲಿ ಎಂದು ಪ್ರೀತಿಯಿಂದ ಹೇಳಿ. ಸಣ್ಣ ಮಾತಾದರೂ ಸಂಗಾತಿಗೆ ನಿಮ್ಮ ಕಾಳಜಿ
ತೋರಿಸುತ್ತದೆ. 10. ಪ್ರತಿದಿನ ನಿಮ್ಮ ಸಂಬಂಧವನ್ನು ಆಯ್ಕೆ ಮಾಡಿ. ಗಂಡ ಹೆಂಡತಿಯ ಸಂಬಂಧ ಒಂದು ದಿನದಲ್ಲಿ ಬಲವಾಗುವುದಿಲ್ಲ. ಪ್ರತಿದಿನ ಸ್ವಲ್ಪ ಸಮಯ, ಸ್ವಲ್ಪ ಪ್ರೀತಿ, ಸ್ವಲ್ಪ ಗೌರವ, ಸ್ವಲ್ಪ ಅರ್ಥ ಮಾಡಿಕೊಳ್ಳುವಿಕೆ ಇವೆಲ್ಲವೂ ಸೇರಿ ಬಲವಾದ ದಾಂಪತ್ಯವನ್ನು ನಿರ್ಮಿಸುತ್ತದೆ. ಆದ್ದರಿಂದ ನನ್ನ ಗಂಡ ಯಾವಾಗಲೂ ನನ್ನ ಜೊತೆಯಲ್ಲೇ ಇರಬೇಕು ಎಂಬ ಭಯಕ್ಕಿಂತ ನಮ್ಮ ಸಂಬಂಧವನ್ನು ಪ್ರತಿದಿನ ಹೇಗೆ ಇನ್ನಷ್ಟು ಚೆನ್ನಾಗಿ ಮಾಡಬಹುದು ಎಂಬ ಆಲೋಚನೆ ಇರಲಿ. 11. ಗಂಡನನ್ನು ಬದಲಾಯಿಸುವುದಕ್ಕಿಂತ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಪ್ರತಿಯೊಬ್ಬರ ಸ್ವಭಾವವು ಒಂದೇ ಆಗಿರುವುದಿಲ್ಲ. ನಿಮಗೆ ಇಷ್ಟವಾದ ರೀತಿಯಲ್ಲಿ ಗಂಡ ಯಾವಾಗಲೂ ವರ್ತಿಸಬೇಕು ಎಂದು ನಿರೀಕ್ಷಿಸುವ ಬದಲು ಅವರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಅದೇ ಸಮಯದಲ್ಲಿ ನಿಮ್ಮ ಭಾವನೆಗಳಿಗೂ ಗೌರವ ಸಿಗಬೇಕು. ದಾಂಪತ್ಯ ಎಂದರೆ ಒಬ್ಬರು ಮಾತ್ರ ಹೊಂದಿಕೊಳ್ಳುವ ಸಂಬಂಧವಲ್ಲ. 12. ನಿಮ್ಮ ಭಾವನೆಗಳನ್ನು ಹೇಳಿಕೊಳ್ಳಿ. ಹೆಂಗಸರು ತಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಹೇಳದೆ ಸುಮ್ಮನೆ ನೋವು ಅನುಭವಿಸುವುದು ಸರಿಯಲ್ಲ. ಏನಾದರೂ ಬೇಸರವಾಗಿದ್ದರೆ ಶಾಂತವಾಗಿ ಹೇಳಿ. ನೀವು ಹೀಗೆ ಮಾತನಾಡಿದಾಗ ನನಗೆ ಬೇಸರವಾಗುತ್ತದೆ ಎಂದು ಹೇಳುವುದು ನೀವು ಯಾವಾಗಲೂ ಹೀಗೆ ಎಂದು ಆರೋಪ ಮಾಡುವುದಕ್ಕಿಂತ ಉತ್ತಮ. 13. ಪ್ರತಿದಿನ ಸ್ವಲ್ಪ ಸಮಯ ಇಬ್ಬರಿಗಾಗಿ ಮೀಸಲಿಡಿ. ಮನೆ ಮತ್ತು ಮಕ್ಕಳ ಜವಾಬ್ದಾರಿಗಳ ನಡುವೆ ಗಂಡ ಹೆಂಡತಿ ತಮ್ಮ ಸಂಬಂಧವನ್ನು ಮರೆಯಬಾರದು. ದಿನಕ್ಕೆ 10-15 ನಿಮಿಷವಾದರೂ ಇಬ್ಬರು ಒಟ್ಟಿಗೆ ಮಾತನಾಡುವ ಸಮಯ ಇರಲಿ. ವಾರಕ್ಕೆ ಒಮ್ಮೆ ಹೊರಗೆ ಹೋಗುವುದು, ಸಾಧ್ಯವಿಲ್ಲದಿದ್ದರೂ ಮನೆಯಲ್ಲೇ ಒಟ್ಟಿಗೆ ಕುಳಿತು ಮಾತನಾಡಬಹುದು. 14. ಹೋಲಿಕೆ ಮಾಡಬೇಡಿ. ಅವರ ಗಂಡ ಹೀಗೆ ಮಾಡುತ್ತಾರೆ, ನನ್ನ ಸ್ನೇಹಿತೆಯ ಗಂಡ ಹೀಗೆ ನೋಡಿಕೊಳ್ಳುತ್ತಾರೆ ಎಂದು ಹೋಲಿಸುವುದರಿಂದ ಸಂಗಾತಿಗೆ ನೋವಾಗಬಹುದು. ಪ್ರತಿಯೊಂದು ಕುಟುಂಬವೂ ವಿಭಿನ್ನ. ನಿಮ್ಮ ಸಂಬಂಧದ ಸಮಸ್ಯೆಗಳನ್ನು ನಿಮ್ಮಿಬ್ಬರ ನಡುವೆ ಪರಿಹರಿಸಲು ಪ್ರಯತ್ನಿಸಿ. 15. ಗಂಡನ ಪ್ರೀತಿಯನ್ನು ಪರೀಕ್ಷಿಸಲು ಆಟವಾಡಬೇಡಿ. ಉದ್ದೇಶಪೂರ್ವಕವಾಗಿ ಮಾತನಾಡದೇ ಇರುವುದು, ಅಸೂಯೆ ಹುಟ್ಟಿಸುವುದು ಅಥವಾ ಪ್ರೀತಿಯನ್ನು ಪರೀಕ್ಷಿಸಲು ಬೇರೆ ರೀತಿಯಲ್ಲಿ ವರ್ತಿಸುವುದು ಸಂಬಂಧಕ್ಕೆ ಹಾನಿ ಮಾಡಬಹುದು. ಪ್ರೀತಿ ಪರೀಕ್ಷೆಯಿಂದಲ್ಲ, ನಂಬಿಕೆಯಿಂದ ಬೆಳೆಯುತ್ತದೆ. 16. ನಿಮ್ಮನ್ನು ನೀವು ಗೌರವಿಸಿ. ಗಂಡನ ಪ್ರೀತಿ ಬೇಕೆಂದು ನಿಮ್ಮ ಸ್ವಂತ ಸಂತೋಷ, ಆತ್ಮಗೌರವ ಮತ್ತು ಅಗತ್ಯಗಳನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಡಿ. ಆರೋಗ್ಯಕರ ದಾಂಪತ್ಯದಲ್ಲಿ ಇಬ್ಬರಿಗೂ ಸಮಾನ ಗೌರವ ಸಿಗಬೇಕು. ನೀವು ಗಂಡನನ್ನು ಗೌರವಿಸುವಂತೆ ನಿಮ್ಮ ಭಾವನೆಗಳಿಗೂ ಗೌರವ ಸಿಗಬೇಕು. ಇನ್ನು ಕೊನೆಯ ಮಾತು, ಹೆಂಗಸರು ಮಾತ್ರವಲ್ಲ, ಗಂಡಂದಿರು ಇದೇ ರೀತಿಯ ಕಾಳಜಿ ಮತ್ತು ಪ್ರೀತಿಯನ್ನು ತೋರಿಸಬೇಕು. ಒಳ್ಳೆಯ ದಾಂಪತ್ಯ ಎಂದರೆ ಒಬ್ಬರು ಮಾತ್ರ ಪ್ರಯತ್ನಿಸುವ ಸಂಬಂಧವಲ್ಲ. ಇಬ್ಬರು ಮಾತನಾಡಬೇಕು, ಇಬ್ಬರು ಕೇಳಬೇಕು, ಇಬ್ಬರು ಗೌರವಿಸಬೇಕು, ಇಬ್ಬರು ಪರಸ್ಪರ ಕಾಳಜಿ ವಹಿಸಬೇಕು. ಮಲಗುವ ಮುನ್ನ ಕೇವಲ ಕೆಲವು ನಿಮಿಷಗಳನ್ನು ಒಬ್ಬರಿಗಾಗಿ ಒಬ್ಬರು ಮೀಸಲಿಟ್ಟರೂ ಸಂಬಂಧದಲ್ಲಿ ಆತ್ಮೀಯತೆ ಹೆಚ್ಚಾಗಬಹುದು. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಗಂಡ ಅಥವಾ ಹೆಂಡತಿಗೆ ಶೇರ್ ಮಾಡಿ. ಇಂತಹ ದಾಂಪತ್ಯ ಜೀವನ, ಕುಟುಂಬ ಮತ್ತು ಮಹಿಳೆಯರಿಗೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೆನಪಿಡಿ, ಪ್ರೀತಿ ದೊಡ್ಡ ಉಡುಗೊರೆಗಳಿಂದ ಅಲ್ಲ, ಪ್ರತಿದಿನದ ಸಣ್ಣ ಸಣ್ಣ ಕಾಳಜಿಗಳಿಂದ ಗಟ್ಟಿಯಾಗುತ್ತದೆ. ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು.